ಇಂದಿನ ವಿಡಿಯೋ ಶಿವಸಹಸ್ರನಾಮದ 67ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 67ನೇ ಸ್ತೋತ್ರವು ಹೀಗಿದೆ. ಆಶ್ರಮಸ್ಥ ಕ್ರಿಯಾವಾಸ್ತೋ ವಿಶ್ವಕರ್ಮಾಮತಿರ್ವರಃ ವಿಶಾಲಶಾಖಸ್ತಮಾರೋಸ್ತೋ ಯಂಬುಜಾಲಃ ಸುನಿಶ್ಚಲಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಆಶ್ರಮಸ್ಥಾಯ ನಮಃ. ಈ ಶಿವನಾಮದ ಅರ್ಥ 4 ವಿಭಿನ್ನ ಆಶ್ರಮಗಳ ಅಧಿಪತಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಕ್ರಿಯಾವಾಸ್ತಾಯ ನಮಃ. ಈ ಶಿವನಾಮದ ಅರ್ಥ ಯಜ್ಞದಂತಹ ಆಚರಣೆಗಳಲ್ಲಿ ತೊಡಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ವಿಶ್ವಕರ್ಮಮತಯೇ ನಮಃ. ಈ ಶಿವನಾಮದ ಅರ್ಥ ಈ ಪ್ರಪಂಚದ ಎಲ್ಲ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ವರಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲರಿಗೂ ಪ್ರಿಯವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ವಿಶಾಲ ಶಾಖಾಯ ನಮಃ. ಈ ಶಿವನಾಮದ ಅರ್ಥ ಉದ್ದವಾದ ಕೈಗಳನ್ನು ಹೊಂದಿರುವ ಅಥವಾ ಅಗಲವಾದ ಕೊಂಬೆಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ತಂ ರೋಷ್ಟ್ರಾಯ ನಮಃ. ಈ ಶಿವನಾಮದ ಅರ್ಥ ಕೆಂಪು ತುಟಿಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಅಂಬುಜಾಲಯ ನಮಃ. ಈ ಶಿವನಾಮದ ಅರ್ಥ ಸಮುದ್ರದಲ್ಲಿ ನೀರಿನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಸುನಿಶ್ಚಲಾಯ ನಮಃ. ಈ ಶಿವನಾಮದ ಅರ್ಥ ಸಂಪೂರ್ಣವಾಗಿ ಸ್ಥಿರವಾದ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 68ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.